ತಾನೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಮುಖ್ಯ ಯಜಮಾನನಾಗಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದರು. ಅತ್ತ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಂಜನೇಯ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಡ ಕೂಗಿದ್ರು. ಈಗ ಸಿದ್ದರಾಮಯ್ಯನವರ ಘೋಷಣೆಯಿಂದ ಅದು ರಾಜಕೀಯವಾಗಿ ಕೂಡ ಪ್ರತಿಧ್ವನಿಸ್ತಾ ಇದೆ. ಸಿದ್ದರಾಮಯ್ಯನವರ ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಗೆ ಬಿಜೆಪಿ ನಾಯಕರು ಕೂಡ ಕಾಮೆಂಟ್ ಮಾಡಿದ್ದು, ಅತ್ತ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಜೈ ಶ್ರೀರಾಮ್ ನಾವು ಹೇಳಲ್ವಾ? ಅದೇನ್ ತಿಳ್ಕೊಂಡ್ರೆ ನಮ್ಗೆ ಸುತ್ತು ತಿಳ್ಕೊಂಡವ್ರೆ ಕೆಲವರು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ. ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನೀವು ಹೇಳದೇ ಇದ್ರೆ ನೀವು ಶ್ರೀರಾಮನ ವಿರುದ್ಧ ಅಂತೀರಾ. ನೀವು ಬರೀ ಸುಳ್ಳು ಹೇಳಿದಿರಿ. ನೆನ್ನೆಯ ಈ ದಿನ ಇಡೀ ದೇಶಕ್ಕೆ ಸುದಿನ ಎಂಬಂತಿತ್ತು. ಅಯೋಧ್ಯೆಯಲ್ಲಿ ರಾಮಲಲ್ಲ ಮಂದಸ್ಮಿತ ಮೊಗದಲ್ಲಿ ವಿರಾಜಮಾನವಾಗ್ತಿದ್ರೆ ಕೋಟ್ಯಂತರ ಭಕ್ತರ ಮನೆ ಮನೆಗಳಲ್ಲೂ ರಾಮ ಜಪ ಮೊಳಗಿತ್ತು. ಜೈ ಶ್ರೀರಾಮ್ ಜಯ ಸಿಯಾರಾಮ್ ಅನ್ನೋ ಭಕ್ತಿಯ ಸದ್ದು ಮಾರ್ದನಿಸಿತ್ತು. ಇಂಥ ಹೊತ್ತಲ್ಲೇ ಕರುನಾಡಿನಲ್ಲಿ ರಾಮ ರಾಜಕೀಯ ಕಹಳೆ ಮೊಳಗೆ ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ರಾಮ ಮಂದಿರ ದೇಗುಲ ಉದ್ಘಾಟನೆ ಮಾಡಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದು, ನೆರೆದಿದ್ದವರಿಂದಲೂ ಘೋಷಣೆ ಕೂಗಿಸಿದ್ದು ಬಿಜೆಪಿ ನಾಯಕರ ಲೇವಡಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಜೈ ಶ್ರೀರಾಮ್ ನಾವು ಹೇಳಲ್ವಾ? ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾವು ಹೇಳೋದು ಜೈ ಶ್ರೀರಾಮ್. ಅದೇನ್ ತಿಳ್ಕೊಂಡ್ರೆ ನಮಗೆ ಸುತ್ತು ತಿಳ್ಕೊಂಡವ್ರೆ ಕೆಲವರು. ಅಲ್ಲಿ ಇಲ್ಲ, ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ. ಎಲ್ಲರೂ ಹೇಳ್ಬೇಕು ಜೈ ಶ್ರೀರಾಮ್. ನೀವ್ ಹೇಳಲ್ವಾ? ಹೇಳಿ ಒಂದ್ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಗೆ ಘೋಷಣೆ ಕೂಗಿದ್ದಾರೆ ನೋಡಿ. ಸಿಎಂ ಹೀಗೆ ಘೋಷಣೆ ಕೂಗಿದ್ದೇ ಕೂಗಿದ್ದು ಬಿಜೆಪಿಯವರಂತೂ ಒಳಗೊಳಗೆ ಮುಸಿ ಮುಸಿ ನಗ್ತಾ ಕಾಲೆಳೆಯೋಕ್ ಮುಂದಾಗಿದ್ದಾರೆ. ಈಶ್ವರಪ್ಪ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಹೇಳಿದ್ರೆ, ಜೋಶಿ ಇದೆಲ್ಲವೂ ವೋಟ್ಗಾಗಿ ಅಂತ ಕುಟುಕಿದ್ರು. ಸಿಟಿ ರವಿ ಜೈ ಹನುಮಾನ್ ಅಂತ ಹೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಈಗೆಲ್ಲಾ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದ್ರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಬರೀ ಮುಸಲ್ಮಾನರು ಇಟ್ಕೊಂಡ್ರೆ ನಾನು ಬದುಕಕ್ಕಾಗಲ್ಲ, ಹಿಂದೂಗಳು ಬೇಕು ಅಂತ ಕೊನೆಗೆ ಬುದ್ಧಿ ಬಂದಿದೆ ಅವರಿಗೆ. ದೇವರವ್ರಿಗೂ ಒಳ್ಳೇದು ಮಾಡಲಿ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಹಿಂದೂ ಮತ್ತು ಹಿಂದೂ ವಿಚಾರ ಬಂದಾಗ ಅವರು ವಿರೋಧ ಮಾಡೇ ಮಾಡ್ತಾರೆ. ಮತ್ತು ಈಗಂತೂ ಅವ್ರ ಪಾರ್ಟಿ ಲೀಡರ್ ಕನ್ಫ್ಯೂಸ್ಡ್ ಇದ್ದಾರೆ. ಕನ್ಫ್ಯೂಸ್ಡ್ ಪಾರ್ಟಿ ಲೀಡರ್ ಮಾರ್ಗದರ್ಶನವನ್ನು ಸಿದ್ದರಾಮಯ್ಯ ತೋತಾರೆ. ಆ್ಯಸ್ ಇಟ್ ಈಸ್ ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ. ಇದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಮೊದಲು ನಾನು ಹೋಗಲ್ಲ, ರಾಮ್ ಇಲ್ಲೇ ಇದ್ದಾನೆ ಅಂದರೆ, ಈಗ ನಾನು ಹೋಗ್ತೀನಿ ಅಂತಾರೆ. ಅಂದರೆ ಓಟಿಗಾಗಿ ಮಾಡೋರು, ಓಟಿಗಾಗಿಯೇ ಇಲ್ಲ. ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ. ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು, ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ, ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಬಿಜೆಪಿ ನಾಯಕರ ಈ ಮಾತುಗಳಿಗೆ ಗರಂ ಆದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ರಾಜಕೀಯ ಮಾಡ್ತಿದೆ, ನಾವು ಗೌರವಿಸೋದು ಬಿಜೆಪಿಯ ರಾಮನನ್ನಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಮ ಮಂದಿರ ಇದಕ್ಕೆ 3 ಕೋಟಿ ಜನರನ್ನು ಇಲ್ಲಿರೋ ರಾಮ ಮಂದಿರಗಳೇನು ರಾಮ ಮಂದಿರಗಳಲ್ಲೋ ಇಲ್ಲಿರೋವು? ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ, ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ? ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ? ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ? ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನಲ್ಲ.
ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ರಾಮಯ್ಯನ ಅವ್ರ ಮನೆ ಆಸ್ತಿನ ಅಂತ ಗುಡುಗಿದ್ರೆ, ಪರಮೇಶ್ವರ್ ಮಾತನಾಡಿ ನಾವು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ರಾಮನ ವಿರೋಧಿ ಅಂತೀರಾ ಅಂದ್ರು. ಈಶ್ವರ್ ಖಂಡ್ರೆ ಮಾತನಾಡಿ ಅವರು ದೇಣಿಗೆಯಲ್ಲೂ ಲೂಟಿ ಹೊಡೆದಿದ್ದಾರೆ ಅಂತ ಕಿಡಿಕಾರಿದ್ರು. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಏನು ತಪ್ಪಿದೆ ಅದರಲ್ಲಿ? ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರ, ಹೇಳಿದರೆ ನೀವು ಹೇಳಿಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದರೆ ಯಾವ್ದು ಸರಿ? ಇದು ಹೇಳಿದ್ದು ಸರಿನಾ, ಹೇಳದೇ ಇರೋದು ಸರಿ? ಮೊದಲಿನಿಂದಲೂ ಮಾನ್ಯ ಸಿದ್ದರಾಮಯ್ಯಜರು ಹೇಳಿದ್ದಾರೆ, ನಾನು ಆಸ್ತಿಕ ಇದ್ದೀನಿ, ನಾನು ನಾಸ್ತಿಕ ಅಲ್ಲ, ನಾನು ದೇವರಲ್ಲಿ ಶ್ರದ್ಧೆ ನಂಬಿಕೆ ಇಟ್ಕೊಂಡವನ್ನಂತಿದ್ದೀನಿ. ಹಾಗಿದ್ರೆ ಮಾನ್ಯ ಸಿದ್ದರಾಮಯ್ಯಜಿಯವರು ಅವರ ಕ್ಷೇತ್ರದಲ್ಲಿ ರಾಮ ಮಂದಿರ ಯಾಕೆ ಕಟ್ಟಿಸ್ತಿದ್ರು? ಅನೇಕ ದೇವಾಲಯಗಳಿಗೆ ಅನುದಾನ ಯಾಕೆ ಕೊಡ್ತಾ ಇದ್ರು? ನೀವು ಕೊಟ್ಟಿದ್ದೀರಾ? ನೀವು ಬರೀ ಸುಳ್ಳು ಹೇಳಿದ್ದೀರಿ. ಅನುದಾನ ಕೊಡೋದಿಲ್ಲ. ಬೇರೆಯವ್ರು ಕೊಟ್ಟಂಥ ಅನುದಾನ ದೇಣಿಗೆ ಕೊಟ್ಟಂಥದ್ದು, ಆ ದೇಣಿಗೆಯಲ್ಲೂ ಲೂಟಿ ಮಾಡಿದವರು ಇದ್ದೀರಿ ನೀವು. ನಿಮಗೆ ನೈತಿಕತೆನೇ ಇಲ್ಲ. ಅಯೋಧ್ಯ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಸದ್ಯ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಮ ರಾಜಕೀಯ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಶ್ರೀರಾಮನೇ ದೊಡ್ಡ ಅಸ್ತ್ರವಾಗಿದ್ದಾನೆ. ಇದು ಮುಂದೆ ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.